ಹೆಂಗ್ರಿ ಸ್ಟಾರ್ಟ್ ಮಾಡೋಣ ಹಂಗಾರೆ. ಸೊ ಥರ್ಮೋಡೈನಮಿಕ್ಸ್ ಆಸ್ ಕಂಪೇರ್ಡ್ ಟು ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್, ಇದು ಸ್ವಲ್ಪ ಸಣ್ಣ ಚಾಪ್ಟರ್ ಐತೆ. ಥರ್ಮೋ ಅಂದ್ರೆ ಏನ್ರಿ? ಹೀಟ್. ಡೈನಮಿಕ್ ಅಂದ್ರೆ ಈಗ ಎರಡು ಶಬ್ದ ಬರ್ತಾವ. ಮೋಸ್ಟ್ಲಿ ಇದು ಮೋಷನ್ ಇನ್ಸ್ಟ್ರಕ್ಟರ್ ಸಂಬಂಧಪಟ್ಟಂಗೆ ಅಲ್ಲಿ ನೀವು ಕಲ್ತಿರ್ಬೋದು. ಸ್ಟ್ಯಾಟಿಕ್ಸ್ ಅಂತ ಬರುತ್ತೆ, ಡೈನಮಿಕ್ಸ್ ಅಂತ ಬರುತ್ತೆ. ಸ್ಟ್ಯಾಟಿಕ್ ಅಂದ್ರೆ ಏನು, ಡೈನಮಿಕ್ ಅಂದ್ರೆ ಏನು? ಹಾಂ. ಸೊ ಈಗ ಫಿಸಿಕ್ಸಿಗೆ ಸಂಬಂಧಪಟ್ಟಂಗೆ ಮಾತಾಡೋದಾದ್ರೆ ಸ್ಟ್ಯಾಟಿಕ್ ಅಂದ್ರೆ ಯಾವುದು ರೆಸ್ಟ್ನೊಳಗೆ ಇರ್ತೈತಿ ಅದು ಮೂವ್ ಆಗಂಗಿಲ್ಲ, ಅದಕ್ಕೆ ನಾವು ಸ್ಟ್ಯಾಟಿಕ್ ಅಂತ ಕರಿತೀವಿ. ಯಾವುದು ಮೂವ್ ಆಗ್ತೈತಿ ಅದಕ್ಕೆ ಡೈನಮಿಕ್ ಅಂತ ಕರಿತೀವಿ. ಇನ್ನೂ ಒಂದು ಮೀನಿಂಗ್ ಸ್ಟ್ಯಾಟಿಕ್ ಮತ್ತು ಡೈನಮಿಕ್ಕಿಗೆ ಹೆಂಗಂದ್ರೆ ಯಾವುದು ಬದಲಾಗಂಗಿಲ್ಲ. ಹ್ಞೂ ರೀ, ಬೇಕಾದಷ್ಟು ಹೇಳ್ರಿ ನೀವು, ನಾವು ಹಿಂಗೆ ಅಂತಿರ್ತಾರಲ್ಲ ಅವರು ಸ್ಟ್ಯಾಟಿಕ್. ಸಿಚುವೇಶನ್ ತಕ್ಕಂಗೆ ಯಾರು ಚೇಂಜ್ ಆಗ್ತಾರಲ್ಲ ಅವರು ಡೈನಮಿಕ್. ಸೊ ನಾವು ಯಾವಾಗಲೂ ಒಂದು ಟೈಪ್ ಇರ್ಬೇಕೇನು ಚೇಂಜ್ ಆಗ್ಬೇಕ್ರಿ ನಾವು? ಇಟ್ ಡಿಪೆಂಡ್ಸ್ ಆನ್ ದ ಸಿಚುವೇಶನ್. ಅಂದ್ರೆ ಡೈನಮಿಕ್ ಅಂದ್ರೆ ಸಿಚುವೇಶನ್ ತಕ್ಕಂಗೆ ಹಂಗೆ ಅದು ಚೇಂಜ್ ಆಗೋದು, ಅಡ್ಜಸ್ಟ್ ಆಗೋದು. ಸೊ ಇಲ್ಲಿ ಅದು ಹೆಂಗಿರುತ್ತಂದ್ರೆ ಫಿಸಿಕ್ಸ್ನೊಳಗೆ ಆ ಶಬ್ದದ ಮೀನಿಂಗು ರಿಯಲ್ ಲೈಫ್ನೊಳಗೆ ಶಬ್ದದ ಮೀನಿಂಗ್ ಎಕ್ಸಾಕ್ಟ್ಲಿ ಸೇಮ್ ಇರಂಗಿಲ್ಲ. ಆ ಕಾಂಟೆಕ್ಸ್ಟ್ ತಕ್ಕಂಗೆ ಸ್ವಲ್ಪ ಚೇಂಜಸ್ ಆಗ್ತದೆ, ಆ ಸಿಚುವೇಶನ್ ತಕ್ಕಂಗೆ. ಥರ್ಮೋಡೈನಮಿಕ್ಸ್ ಅಂದ್ರೆ ಏನು ಹಂಗಾರೆ ಹೀಟ್ ಚೇಂಜ್ ಆಗೋದಂದ್ರೆ ಇನ್ನೂ ಸಿಂಪಲ್ ವರ್ಡ್ಸ್ನೊಳಗೆ ಹೀಟ್ ಎಕ್ಸ್ಚೇಂಜ್ ಆಗೋದು. ಅಂದ್ರೆ ಹೀಟಿನ ಒಂದು ಫಾರ್ಮ್ ಆಫ್ ಎನರ್ಜಿಯಿಂದ ಇನ್ನೊಂದು ಫಾರ್ಮ್, ಒಂದು ಬಾಡಿಯಿಂದ ಇನ್ನೊಂದು ಬಾಡಿ, ಮೂವ್ಮೆಂಟ್ ಆಫ್ ಹೀಟ್ ಎಲ್ಲಿರ್ತದಲ್ಲ ಅದಕ್ಕೆ ಅದ್ರ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಥರ್ಮೋಡೈನಮಿಕ್ಸ್ ಅಂತ ಕರೀತಾರೆ. ಹೀಟ್ ಎಕ್ಸ್ಚೇಂಜ್, ಹೀಟ್ ಮೂವ್ಮೆಂಟ್ ಆಗೋದಕ್ಕೆ ಸ್ಟಡಿ ಮಾಡುವಂಥ ಬ್ರಾಂಚ್ ಯಾವುದು? ಥರ್ಮೋಡೈನಮಿಕ್ಸ್ ಅಂತ ಹೇಳಿ. ಸ್ಟಾರ್ಟ್ ಅಂತ ಮಾಡೋಣ. ಓಕೆ. ಸೊ ಥರ್ಮೋಡೈನಮಿಕ್ಸ್ ಚಾಪ್ಟರ್ ಬಗ್ಗೆ ನಮ್ಮ ರಿಯಲ್ ಲೈಫ್ನೊಳಗೆ ಈ ಚಾಪ್ಟರ್ದ ಇಂಪಾರ್ಟೆನ್ಸ್ ಏನು ಅಂತ ಹೇಳಿ ಎರಡು ಎಕ್ಸಾಂಪಲ್ ಹೇಳ್ತೀನಿ. ದೆನ್ ವಿಲ್ ಸ್ಟಾರ್ಟ್ ವಿತ್ ವಾಟ್ ಈಸ್ ಗಿವನ್ ಇನ್ ದ ಟೆಕ್ಸ್ಟ್ ಬುಕ್. ಓಕೆ. ಈಗ ಎಷ್ಟು ಮಂದಿ ಮನೆಯೊಳಗೆ ಅಟ್ಲೀಸ್ಟ್ ಬೈಕರ ಕಾರರ ಯಾರಾಗ ಒಂದರ ಅದಾವ? ಬೈಕರ ಐತಿ, ಎರಡು ಅದಾವ ಕೇಂದ್ರ, ಯಾರಾಗ ಒಂದರ ಅಟ್ಲೀಸ್ಟ್. ಹಾಂ. ಎಷ್ಟು ಮಂದಿ ಒಮ್ಮೆನೂ ಗಾಡಿ ಮೇಲೆ ಕುಂತ ಇಲ್ಲ? ಬೈಕು ಇಲ್ಲ, ಕಾರು ಇಲ್ಲ, ಒಟ್ಟ ಗಾಡಿ ಮೇಲೆ ಕುಂತಿಲ್ಲ. ಹಾಂ, ಇಲ್ಲ ಹೌದಲ್ರಿ? ಹಾಂ. ಸೊ ಈಗ ಇಂಡಿಯನ್ಸ್ ಒಂದು ಹೊಸ ಗಾಡಿ, ಈಗ ಸ್ವಲ್ಪ ಮಾಹೋಲ್ ಚೇಂಜ್ ಆಗತೈತಿ, ಬಟ್ ಇಷ್ಟು ವರ್ಷ ಭಾರತೀಯರು ಒಂದು ಬೈಕ್ ಅಥವಾ ಕಾರನ್ನು ಪರ್ಚೇಸ್ ಮಾಡಕ್ಕೆ ಹೋದಾಗ ಆ ಅಂಗಡಿಯವ್ರಿಗೆ, ಶೋರೂಮ್ ಅಂತಾರೆ ಅಂಗಡಿ ಅನ್ನೋಕ್ಕಿಂತ, ಆ ಶೋರೂಮ್ದವ್ರಿಗೆ ಹೋಗಿ ಫಸ್ಟ್ ಪ್ರಶ್ನೆ ಒಂದು ಯಾವುದೋ ಗಾಡಿ ಬಗ್ಗೆ ಏನು ಕೇಳ್ತಾರೆ? ಹಾಂ, ಅಡ್ಡಿ ಇಲ್ಲ, ತಿಳ್ಕೊಂಡಿರಿ. ಎಷ್ಟು ಕೊಡತ್ತಿದೆ? ಲೀಟರಿಗೆ ಎಷ್ಟು ಕೊಡತೈತಿ? ನಾನು 1 ಲೀಟ್ರ್ ಪೆಟ್ರೋಲ್ ಹಾಕಿದ್ರೆ ಎಷ್ಟು ಕೊಡತೈತಿ? 40? ಬೇಡ, 60 ಐತನ. ಪಿಕಪ್ ನಡೀತೈತೆ ನಮಗೆ, ಭಾಳ ಫಾಸ್ಟ್ ಹುಂಗಿಂದ ಹೋಗ್ಬೇಕಂತಿಲ್ಲ, ಆರಾಮ್ ಹೋಗ್ತೀವಿ ನಾವು. ಮೈಲೇಜ್ ಚಲೋ ಕೊಡ್ಬೇಕು ನಮಗೆ. ಏಜ್ ಅಂದ್ರೆ ಎಷ್ಟು ಮೈಲ್ಸ್ ಹೋಗ್ಬೋದು, 1 ಲೀಟ್ರ್ ಪೆಟ್ರೋಲಿಗೆ ಎಷ್ಟು ಕಿಲೋಮೀಟರ್ ಹೋಗ್ಬೋದು ಇದ್ರಾಗ? ಇದನ್ನು ಫಸ್ಟ್ ಕ್ವಶನ್ ಕೇಳ್ತಾರೆ. ಸೊ ಸೈಂಟಿಸ್ಟ್ಗಳು ಅವಾಗಿಂದ ಅದಕ್ಕೆ ಮೈಲೇಜ್ ಬೆಟರ್ ಮಾಡೋಕ್ಕೆ, ಪರ್ಫಾರ್ಮೆನ್ಸ್ ಬೆಟರ್ ಮಾಡೋಕ್ಕೆ, ಪಿಕಪ್ ಇನ್ಕ್ರೀಸ್ ಮಾಡೋಕ್ಕೆ ವೆರೈಟಿ ಆಫ್ ಇಂಜಿನ್ಸನ್ನು ಪ್ರೊಡ್ಯೂಸ್ ಮಾಡ್ಕೋವಂತ ಬಂದಾರ. ಫಸ್ಟೇಕ್ ಅವಾಗ ಸ್ಟೀಮ್ ಇಂಜಿನ್ ಅಂತ ಇರ್ತಿತ್ತು. ಸ್ಟೀಮ್ ಇಂಜಿನ್ ಅನ್ನೋದು ನಾ ಸ್ಟೀಮ್ ಅಂತ ಮಾಡಿದ್ದೆ. ಹಾಂ, ಸ್ಟೀಮ್ ಇಂಜಿನ್ ಸ್ಕೂಲೊಳಗೆ ಕಲ್ತಿರ್ಬೇಕಲ್ಲ ನೀವು ಸ್ಟೀಮ್ ಇಂಜಿನ್ ಬಗ್ಗೆ? ಡೌಟ್ಲೆ ಹೇಳ್ತಾರೆ. ಎಸ್, ಹೌದಾ? ಅಲ್ಲೇ ಸ್ಟೀಮ್ ಇಂಜಿನ್ ಬಗ್ಗೆ ಕಲ್ತಿಲ್ಲ? ಓಕೆ. ಒಂದು ಕಡೆ ಬಾಯ್ಲರ್ ಇರ್ತೈತಿ, ಅದನ್ನು ಹೀಟ್ ಮಾಡ್ತಾರೆ, ಅದು ಸ್ಟೀಮ್ ಇನ್ನೊಂದು ಕಡೆ ಕಲೆಕ್ಟ್ ಆಗುತ್ತೆ, ಅಲ್ಲಿ ಕ್ರ್ಯಾಂಕ್ ಶಾಫ್ಟ್ ಇರ್ತೈತಿ, ತಿರುಗುತ್ತೆ. ಜೈ 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 ಹೋಲ್ಬಿಡು. ಸೊ ಫಸ್ಟಿಗೆ ಸ್ಟೀಮ್ ಇಂಜಿನ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು. ಇವೆಲ್ಲ ಹೀಟ್ ಇಂಜಿನ್ನ ಇವು. ಯಾವ ಇಂಜಿನ್ ಹೀಟ್ ಎನರ್ಜಿ, ಕರೆಕ್ಟಾಗಿ ಲಕ್ಷಿಸ್ಕೊಡ್ಬೇಕ, ಯಾವ ಇಂಜಿನ್ ಹೀಟ್ ಎನರ್ಜಿನ ಮೆಕ್ಯಾನಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡ್ತೈತಲ್ಲ ಅದಕ್ಕೆ ಹೀಟ್ ಇಂಜಿನ್ ಅಂತ ಕರೀತಾರೆ. ಅಥವಾ ದ ಮಷೀನ್ which converts a device, a machine is better, machine which converts heat energy into mechanical energy is called as heat engine. Yeah, engine? Heat engine.
ಆ ಹೀಟ್ ಇಂಜಿನ್ ಒಳಗೆ ಮೇನ್ಲಿ 3 ತರಹದ ಇಂಜಿನ್ಗಳು ಅದಾವ. ಒಂದನೇದ್ದು ಫಸ್ಟ್ನೇ ಅವಾಗ ಬಂದಿದ್ದು ಸ್ಟೀಮ್ ಇಂಜಿನ್. ಅದಾದ್ಮೇಲೆ 2 ಟೈಪ್ ಬಂದಾವ, ಪೆಟ್ರೋಲ್ ಇಂಜಿನ್, ಡೀಸೆಲ್ ಇಂಜಿನ್. ಈ ಗಾಡಿ ಬೈಕ್ನೊಳಗೆ ನಿಮಗೆ ಡೀಸೆಲ್ ಸಿಗೋದು ಭಾರಿ ರೇರ್, ಪೆಟ್ರೋಲ್ ಸಿಗ್ತಾವ. ಕಾರ್ನೊಳಗೆ ಪೆಟ್ರೋಲ್ ಡೀಸೆಲ್ 2 ವೆರೈಟಿ ಇರ್ತಾವ. ಹೆವಿಯರ್ ವೆಹಿಕಲ್ ನೀವು ಹೋದಂಗೆ ಡೀಸೆಲ್ ಹಾಕುವಂತ ಹೋಗ್ತೈತಿ, ಪೆಟ್ರೋಲ್ ಕಡಿಮೆ ಆಗ್ತಾವ. ಕೇಳಿರಿ ಇದನ್ನ? ಏನು ಹಿಂಗೆ ನಡೀತೈತೆ? ಪೆಟ್ರೋಲ್ ಗಾಡಿ ಡೀಸೆಲ್ ಹಚ್ಚಿ ನಡೀತೈತಿ, ಬೇಕಾದ್ರೆ ಚಿಮ್ನೆಣ್ಣೆ ಹಾಕಿ ಹೊಡಿತಾರ, ಪೊಲ್ಯೂಷನ್ ಭಾಳ ಆಗತ್ತೆ, ಪರ್ಫಾರ್ಮೆನ್ಸ್ ಕಡಿಮೆ ಆಗ್ತೈತೆ, ಅದಕ್ಕೆ ಕಡಿಮೆ ರೇಟ್ ಅಂತ ಹಾಕ್ತಾರೆ. ನಾ ಹೇಳೋದು ಅರ್ಥ ಆಗ್ತಿಲ್ರಿ? ಆ ಇಂಜಿನ್ ಅದರದ್ದು ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡಬೇಕು, ಎಫಿಷಿಯನ್ಸಿ ಇಂಪ್ರೂವ್ ಮಾಡಬೇಕು, ಕಡಿಮೆ ಪೆಟ್ರೋಲ್ ಕುಡಿದು ಜಾಸ್ತಿ ಮೈಲೇಜ್ ಕೊಡಬೇಕು, ಹೆಂಗೆ ಮಾಡೋದು ಅಂಥೇಳಿ ಸ್ಟಡಿ ಮಾಡ್ಕೋಂತ ಬಂದಾರ. ಆ ಹೀಟ್ ಇಂಜಿನ್ ಬಗ್ಗೆ ಈ ಚಾಪ್ಟರ್ನೊಳಗೆ ಕಲಿತೀವಿ ನಾವು, ಥರ್ಮೋಡೈನಮಿಕ್ಸ್. ಈ ಬ್ರಾಂಚ್ನೊಳಗೆ ಅದ್ರ ಬಗ್ಗೆ ಸ್ಟಡಿ ಮಾಡ್ಕೊಂತ ಹೋಗ್ತಾರೆ. ಯಾರಿಗಾರ ಈಗ ಕಾರ್ ಬೈಕ್ ಬಗ್ಗೆ ಹುಚ್ಚಿರುತ್ತೆ ನೋಡ್ರಿ, ಆಟೋಮೊಬೈಲ್ ಇಂಜಿನಿಯರ್ ಆಗ್ಬೇಕಂತ ಮಾಡಿ ನಾನು ಜರ್ಮನಿ ಒಳಗೆ ಹೋಗಿ ಆಡಿ ಕಂಪ್ನಿ ಒಳಗೆ, BMW ಕಂಪ್ನಿ ಒಳಗೆ ವರ್ಕ್ ಮಾಡ್ಬೇಕು ಅಂತ ಇರ್ತಾವ. ಒಂದಿಷ್ಟು ಮಂದಿಗೆ ಇರ್ತಾವ, ಎಲ್ಲರೂ ಅಲ್ಲೇ ಹೋಗ್ಬೇಕಂತ ಹೇಳಾಗತ್ತಿಲ್ಲ, ಒಬ್ಬರು ಇಂಟ್ರೆಸ್ಟ್ ಇರ್ತದೆ. ಸೊ ದಿಸ್ ಈಸ್ ದಾಟ್ ಪಾರ್ಟ್ ಆಫ್ ಫಿಸಿಕ್ಸ್ ವಿಚ್ ಡೀಲ್ಸ್ ವಿತ್ ಹೀಟ್ ಅಥವಾ ಹೀಟ್ ಇಂಜಿನ್ ಬಗ್ಗೆ. ಇನ್ನೊಂದು ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಸಮ್ಮರ್ನೊಳಗೆ ಒಂದಿಷ್ಟು ಟೈಪ್ ಆಫ್ ಮಷೀನ್ಸ್ದು ಇಂಪಾರ್ಟೆನ್ಸ್ ಹೆಚ್ಚಿಗೆ ಆಗ್ತೈತಿ. ಅದರೊಳಗೆ ಎಲ್ಲಕ್ಕಿಂತ ಯಾವ ಮಷೀನದ್ದು ಇಂಪಾರ್ಟೆನ್ಸ್ ಹೆಚ್ಚಿಗೆ ಆಗುತ್ತೆ ಸಮ್ಮರ್ ಸೀಸನ್ನೊಳಗೆ? ಫ್ಯಾನು ಹೌದು. ಮತ್ತು ಇನ್ನೊಂದು, ಈಗ AC ಹೆಂಗೈತೆ ಅಂದ್ರೆ ಫ್ಯಾನ್ ಎಲ್ಲರ ಮನೆಯಾಗ ಇರ್ತಾವ, AC ಎಲ್ಲ ಕಡೆ ಇರಂಗಿಲ್ಲ. ಇವು ಎರಡರ ನಡುಕ್ಕೆ ಇನ್ನೊಂದು ಮಷಿನ್ ಐತಿ, ಆಲ್ಮೋಸ್ಟ್ ಎಲ್ಲರ ಮನೆಯಾಗ ಇರುತ್ತೆ, 100% ಹೇಳಕ್ ಬರಂಗಿಲ್ಲ. ರೆಫ್ರಿಜರೇಟರ್, ಫ್ರಿಜ್. ಆ ಫ್ರಿಜ್ ವರ್ಕ್ಸ್ ಆನ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಈಗ ನಾವು ಈ ಚಾಪ್ಟರ್ನಾಗ 3 ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಕಲಿತೀವಿ. ಕೆಮಿಸ್ಟ್ರಿ ಒಳಗೂ ಏನೋ ಬಂದಿತ್ತಂತೇನೋ ಅಂದಿದ್ರಿ ನೀವು. 0th ಲಾ ಆಫ್ ಥರ್ಮೋಡೈನಮಿಕ್ಸ್, ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್, ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಕಲಿಯಕ್ಕೆ ಹೊಂಟೀವಿ ಚಾಪ್ಟರ್ನಾಗ. ಯಾವ್ಯಾವ? 0th, ಫಸ್ಟ್ ಲಾ, ಸೆಕೆಂಡ್ ಲಾ. ರೆಫ್ರಿಜರೇಟರ್, ಫ್ರಿಡ್ಜ್ ವರ್ಕ್ಸ್ ಆನ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ವಿಚ್ ವಿ ಆರ್ ಗೋಯಿಂಗ್ ಟು ಲರ್ನ್. ನೆಕ್ಸ್ಟ್ ಇದೇನು ಪೆಟ್ರೋಲ್ ಇಂಜಿನ್, ಡೀಸೆಲ್ ಇಂಜಿನ್, ಹೀಟ್ ಇಂಜಿನ್, ಇವೆಲ್ಲ ಸ್ಟೀಮ್ ಇಂಜಿನ್ ಮಾತ್ರ ಆಗ್ತದಲ್ಲ, ಆಲ್ ದೀಸ್ ವರ್ಕ್ ಆನ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಇದನ್ನು ಕಲಿತೀವಿ ಈಗ ನೆಕ್ಸ್ಟ್. ಈ ಪಾಠದ ಮಹತ್ವ ಹೇಳಿದೆ ನಿಮಗಷ್ಟ. ಏನು ಪಾಠ ಕಲಿಯಕ್ಕೆ ಹೊಂಟಿವಲ್ಲ, ಇದ್ರದ್ದು ರಿಯಲ್ ಲೈಫ್ನೊಳಗೆ ಏನು ಇಂಪಾರ್ಟೆನ್ಸ್ ಐತೆ. ಆ್ಯಕ್ಚುಲಿ ಫಿಸಿಕ್ಸ್ನೊಳಗೆ ರಿಯಲ್ ಲೈಫಿಗೆ ಕನೆಕ್ಟ್ ಮಾಡುವಂಥ ಭಾಳಷ್ಟು ಸಿಚುವೇಶನ್ಸ್ ಬರ್ತಾವೆ. ಪಾರ್ಟ್ 1 ಭಾಳಷ್ಟು ಚಾಪ್ಟರ್ಸ್ ಅದಾವೆ ರಿಯಲ್ ಲೈಫಿಗೆ ಕನೆಕ್ಟ್ ಆಗುವಂಥವು. ಹ್ಞೂ ರೀ. ಥರ್ಮೋಡೈನಮಿಕ್ಸ್ ಅಲ್ಲೇನು ಕೊಟ್ಟಾರ ಅಂತ ಹೇಳಿ ನಮ್ಗೆ ಇನ್ನೂ ಗೊತ್ತಾಗಿಲ್ಲ. ಈ ಚಾಪ್ಟರ್ನಾಗ ಏನು ಕಲಿಯಕ್ಕೆ ಹೊಂಟಿವಿ ಅಂತ ಸ್ವಲ್ಪ ಗೊತ್ತಾಯ್ತು. ಹಂಗೆ ಚಲೋ ಮಾಡೋಣ ಏನಂತಂದು. Thermodynamics is a branch of physics that deals with the concepts of heat and temperature and the interconversion of heat into other forms of energy and vice versa. ಹೀಟನ್ನು ಬೇರೆ ಎನರ್ಜಿ ಒಳಗೆ ಕನ್ವರ್ಟ್ ಮಾಡೋದು ಅಥವಾ ಬೇರೆ ಎನರ್ಜಿಗಳನ್ನು ಹೀಟ್ ಎನರ್ಜಿಯಾಗಿ ಕನ್ವರ್ಟ್ ಮಾಡೋದು. ಈ ಫ್ಯಾನ್ ಯಾವ ಎನರ್ಜಿಯಿಂದ ಯಾವ ಎನರ್ಜಿ ಕನ್ವರ್ಟ್ ಮಾಡೋದೈತ್ರಿ? ಎಲೆಕ್ಟ್ರಿಕಲ್ ಟು ಮೆಕ್ಯಾನಿಕಲ್. ಶಾಣೆ ಅದ. ಈಗ ಇವು ಟ್ಯೂಬ್ಲೈಟ್ ಇರ್ತಾವ ನೋಡ್ರಿ, ಇವಕ್ಕೆ ನಾವು ಎಲೆಕ್ಟ್ರಿಕಲ್ ಎನರ್ಜಿ ಕೊಡ್ತೀವಿ, ಅದು ನಮಗೇನು ಕೊಡ್ತೈತಿ? ಲೈಟ್ ಎನರ್ಜಿ. ಆ್ಯಂಡ್ ಸ್ವಲ್ಪ ಪ್ರಮಾಣದ ಹೀಟ್ ಎನರ್ಜಿನೂ ಪ್ರೊಡ್ಯೂಸ್ ಆಗ್ತಿರ್ತದೆ. ಬೇಕಾದ್ರೆ ನೀವು ಹೋಗಿ ಬಿಸಿ ಇದ್ದಾಗ ಹಿಂಗೆ ಮುಟ್ಟು ನೋಡಿದ್ರೆ, ಸ್ವಲ್ಪ ಅದು ಆನ್ ಇದ್ದ ಮೇಲೆ ಹೋಗಿ ಟಚ್ ಮಾಡಿದರೆ ಯು ಕ್ಯಾನ್ ಫೀಲ್ ದಟ್. ಸೊ ಥರ್ಮೋಡೈನಮಿಕ್ಸ್ ಇಸ್ ದ ಬ್ರಾಂಚ್ ಆಫ್ ಫಿಸಿಕ್ಸ್ ವಿಚ್ ಡೀಲ್ಸ್ ವಿತ್ ಏನೇನಂತ ಹೇಳಿದ್ರು ಅವರು, ಒಂದು ಹೀಟ್ ಬಗ್ಗೆ, ಟೆಂಪ್ರೇಚರ್ ಬಗ್ಗೆ, ಮತ್ತು ಹೀಟನ್ನು ಬೇರೆ ಫಾರ್ಮ್ಸ್ ಆಫ್ ಎನರ್ಜಿ ಒಳಗೆ ಕನ್ವರ್ಟ್ ಮಾಡೋದು ಅಥವಾ ಬೇರೆ ಫಾರ್ಮ್ಸ್ ಆಫ್ ಎನರ್ಜಿಗಳನ್ನು ಹೀಟಾಗಿ ಕನ್ವರ್ಟ್ ಮಾಡೋದ್ರ ಬಗ್ಗೆ ತಲೆ ಕೆಡಿಸುವಂತ ಇಲ್ಲೇ ಅಂತ ಅರ್ಥ ಆಗ್ತಿದೆ. ಸೊ ನೆಕ್ಸ್ಟ್ ಪ್ಯಾರಾಗ್ರಾಫ್ ಈಗ ಸದ್ಯ ಅರ್ಥ ಆಗಿಲ್ಲ, ಅದು ಮುಂದೆ ಹೋದಂಗೆ ಗೊತ್ತಾಗ್ತದೆ. ಮೈಕ್ರೋಸ್ಕೋಪಿಕ್, ಮ್ಯಾಕ್ರೋಸ್ಕೋಪಿಕ್ ಇವೆಲ್ಲ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮುಂದೆ ಟರ್ಮ್ಸ್ ಯೂಸ್ಡ್, ಇಂಪಾರ್ಟೆಂಟ್ ಟರ್ಮ್ಸ್ ಯೂಸ್ಡ್. ಈಗ ಲೈಕ್ ನೀವು ಕಾರ್ ಕಲಿಯಕ್ಕೆ ಹೊಂಟಿರಿ ಅಂತ ತಿಕ್ಕೋದು, ಸೈಕಲ್ ಕಲಿಯಕ್ಕೆ ಹೊಂಟಿರಿ ಅಂತ ತಿಕ್ಕೋದು. ಸರ್ ಕಲ್ತೀವಿ ಸರ, 5 ಸದ್ದಾಗ 10 ಸಲ ಬಿದ್ದು 11 ಸಲ ಕಲ್ತು ನೋಡಿ ಸರ್. ಸೊ ಸೈಕಲ್ ಹೊಡಿಬೇಕಾದ್ರೆ ಅಟ್ಲೀಸ್ಟ್ ವೆರಿ ಸಿಂಪಲ್ ಏನಂದ್ರೆ ಏನೇನು ಗೊತ್ತಿರ್ಬೇಕು?
ಪೆಡ್ಲ್, ಇದು ಇದನ್ನು ತುಳಿಬೇಕು, ಇದು ಬ್ರೇಕ್. ಸೈಕಲ್ ನಿಂದ್ರಿಸ್ಬೇಕಂತಂದಾಗ ಅಷ್ಟ ಹಚ್ಬೇಕು. ಮತ್ತು ಹಿಂಗೆ ಒತ್ತಿಕ್ಕೆ ತಿರುಗಿಸೋಣ ಒಂದು ಬೇಸಿಕ್ಸ್. ಅಟ್ಲೀಸ್ಟ್ ನೀವು ಕಾರ್ ಕಲಿಯಕ್ಕೆ ಹೊಂಟಿರಿ ಅಂದ್ರೆ ಫಸ್ಟಿಗೆ ಡ್ರೈವರ್ 1ನೇ ದಿವಸ ನಿಮಗೆ ಬಾಜು ಕೂಡಿಸ್ಕೊಂಡು ಅವ ಹೊಡಿತಾನೆ. 1ನೇ ದಿವ್ಸ ಕೊಟ್ಬಿಡೋಂಗಿಲ್ಲ ಅವ. ನಿಮ್ಮ ಕಾಯ ಕೊಟ್ರು 1ನೇ ದಿವಸ. ಸೊ ಇದು ಸ್ಟೇರಿಂಗು, ಇದು ಗೇರು, ಇದು ಕ್ಲಚ್ಚು, ಇದು ಬ್ರೇಕು, ಇದು ಎಕ್ಸಿಲೇಟ್ರು, ಇದು ಯಾವ ಕಾಲಿಂದ ಒತ್ತಬೇಕು, ಇದು ಯಾವ ಕಾಲಿಂದ ಒತ್ತಬೇಕು, ಸ್ವಲ್ಪ ಬೇಸಿಕ್ಸ್ ಹೇಳ್ತಾರೆ ನೋಡ್ರಿ ಬಿಫೋರ್ ಯು. ಅಥವಾ ಸ್ವಿಮ್ಮಿಂಗ್ ಕಲಿಯಕ್ಕೆ ಹೊಂಟಿರಿ ಅಂದ್ರೆ ಜಿಗಿ ಅಂದ್ರೆ ಇಲ್ಲ ಅವ್ರು 1ನೇ ದಿವಸ ಬೇಸಿಕ್ಸ್ ಸ್ವಲ್ಪ ಹೇಳ್ತಾರೆ. ಸ್ವಲ್ಪ ದಿವಸ ತಡಿ ಪುರುಸತ್ ತಡಿ ಅಂತಾರೆ. ಹಂಗೆ ಥರ್ಮೋಡೈನಮಿಕ್ಸ್ ಅನ್ನುವಂಥ ಒಂದು ಸ್ವಿಮ್ಮಿಂಗ್ ಪೂಲ್ನೊಳಗೆ ನಾವು ಜಂಪ್ ಮಾಡೋಕ್ಕಿಂತ ಮೊದಲು ಒಂದಿಷ್ಟು ಟರ್ಮ್ಸ್ ಇವು ತಿಳ್ಕೊರಿ, ಆಮೇಲೆ ಮುಂದೆ ಹೋಗ್ರಿ ಅಂತಾರೆ ಅವ್ರು. ಹಾಂ, 1ನೇದ್ದು ಇಲ್ಲೊಂದು ಥರ್ಮೋಡೈನಮಿಕ್ ಸಿಸ್ಟಮ್. ಈ ಚಾಪ್ಟರ್ನೊಳಗೆ ನಾವು ಸಿಸ್ಟಮ್ ಅನ್ಕೊಂತ ಹೋಗ್ತೀವಿ. ಇನ್ಮೇಲೆ ಸಿಸ್ಟಮ್ ಅಂತಂದ್ರೆ ಸಿಸ್ಟಮ್ ಸರಿ ಇಲ್ಲ ಬಿಡ್ರಿ, ಅಲ್ಲಿ ಚಲೋ ಇಲ್ರಿ, ಅಲ್ಲಿ ಏನು ಹಿಂಗೆ ಅಂತಿರ್ತಾರೆ. ಕಾಲೇಜ್ ಬಗ್ಗೆ ಮಾತಾಡ್ತಿರ್ತಾರೆ ಮಂದಿ. ಆಮೇಲೆ ಇದನ್ನು ಯೂಸ್ ಮಾಡ್ತಾರೆ. ನಮ್ಮ ಮನೆಗೆ ಸ್ವಲ್ಪ ಸಿಸ್ಟಮ್ ಕೆಟ್ಟದ್ದು, ಸ್ವಲ್ಪ ರಿಪೇರ್ ಮಾಡಿಸ್ಬೇಕಾಗಿ ಕಂಪ್ಯೂಟರಿಗೆ ಹಂಗೆ ಅಂತಾರೆ. ಸಿಸ್ಟಮ್ ಈಸ್ ಸಮ್ ಕೈಂಡ್ ಆಫ್ ಅರೇಂಜ್ಮೆಂಟ್. ಅಥವಾ ಮೋರ್ ದ್ಯಾನ್ 2 ಬಾಡೀಸ್ ನಾವು ಅಟ್ ಅ ಟೈಮ್ ಹಿಂಗೆ ಸ್ಟಡಿ ಮಾಡಾಕತ್ತೀವಿ. ಅಥವಾ ಯಾವ ಒಂದು ವಸ್ತುವನ್ನು ನೀವು ಅಂಡರ್ ಸ್ಟಡಿ ಇಟ್ಟಿರಲ್ಲ, ಅದಕ್ಕೆ ಸಿಸ್ಟಮ್ ಅಂತ ಕರೀತಾರೆ. ಹ್ಞೂ ರೀ. ಈಗ ನಾವು ಕಲಿಯಕ್ಕೆ ಹೊಂಟಿದ್ದು ಸಿಸ್ಟಮ್ ಅಂದ್ರೆ ಕಂಪ್ಯೂಟರ್ ಸಿಸ್ಟಮ್ ಅಲ್ಲ, ಥರ್ಮೋಡೈನಮಿಕ್ ಸಿಸ್ಟಮ್ ಅಂದ್ರೆ ಏನು ಅಂತ ಕಲಿಯಕ್ಕೆ ಹೊಂಟಿವಿ. ಹ್ಞೂ ರೀ. ನೀವು ಶಾಲ್ಯಾಗ ಎಲ್ಲರ ಇದನ್ನ ಕಲ್ತಿರನ ಇಂಥವು ಸಿಲಿಂಡರು, ಪಿಸ್ಟನ್ ಹಿಂಗೆ ಮಾಡ್ತಾರೆ ನೋಡಿ. ಲೆಟ್ ಅಸ್ ಕನ್ಸಿಡರ್ ಅ ಸಿಲಿಂಡರ್ ಕನ್ಸಿಸ್ಟಿಂಗ್ ಆಫ್ ಐಡಿಯಲ್ ಗ್ಯಾಸ್. ಲೆಟ್ ಇಟ್ ಬಿ ಕವರ್ಡ್ ಬೈ ಅ ಪಿಸ್ಟನ್. ಜೀವನದಾಗ ನೋಡ್ರಿ ಒಮ್ಮೆ ಹಿಂಗೆ ಇದರೊಳಗೆ ಐಡಿಯಲ್ ಗ್ಯಾಸ್ ತೊಗೊಂಡೇವಿ ಅಂತ ಹೇಳಿ ಗ್ಯಾಸ್ ಮಾಲಿಕ್ಯೂಲ್ಸ್ ಮಾರ್ಕ್ ಮಾಡ್ತಾರೆ. ಇದಕ್ಕೆ ಹಿಂಗೆ ಹೀಟ್ ಮಾಡ್ತಾರೆ. ನೋಡ್ದಂಗೆ ಐತಾನೆ ಇದು ಇಲ್ಲ. ಸರಿ, ನಾವು ಹೆಂಗೆ ಸಾಲಿ ಕಲ್ತು ಹೊರಗೆ ಬಂದೀವಿ ಅಂತ ನಮಗೆ ಗೊತ್ತಿಲ್ಲ. ಏನು ಕೇಳ್ಬೇಡ್ರಿ ಹೋಗ್ಲಿ. ಈ ಸಿಸ್ಟಮ್ ಅಂದ್ರೆ ಇಮ್ಯಾಜಿನ್ ಮಾಡ್ರಿ, ಒಂದು ಮೆಟಲ್ದು ಸಿಲಿಂಡರ್ ಇರ್ತೈತೆ. ಸಿಲಿಂಡರ್ ಅಂದ್ರೆ ಕೆಂಪು ಕಲರ್ ಮನೆಯಾಗಿಂದ ಗ್ಯಾಸ್ ಸಿಲಿಂಡರ್ ಅಲ್ಲ, ಸಿಲಿಂಡ್ರಿಕಲ್ ಶೇಪ್ ಇರ್ತೈತೆ. ಮೆಟಲ್ನಿಂದ ಮಾಡಿರ್ತಾರೆ. ಒಳಗೆ ಖಾಲಿ ಜಾಗ ಇರ್ತೈತಿ. ಅದ್ರಾಗ ನೀವು ಏನೇನು ಸ್ಟಡಿ ಮಾಡ್ಬೇಕಂತ ಮಾಡಿರಲ್ಲ, ಗ್ಯಾಸ್ ಬಗ್ಗೆ, ಲಿಕ್ವಿಡ್ ಬಗ್ಗೆ, ಅದನ್ನು ಹಾಕ್ಬೇಕಲ್ಲೇ. ಹಾಕಿ ಮೇಲೆ ಮುಚ್ಚಬೇಕು. ಇದು ಇದ್ದಂಗೆ ಇದು ಪ್ರೆಷರ್ ಕುಕ್ಕರ್ ಇರ್ತೈತಲ್ಲ, ಅದು ಪ್ರೆಷರ್ ಕುಕ್ಕರ್ ಇರ್ತೈತಲ್ಲ. ಸೊ that can be considered as a thermodynamic system. ಈ ಸಿಸ್ಟಮ್ ಅಂದ್ರೆ ಏನು ಸುಳ್ಳಿಲ್ಲ. ಒಂದು ಕಂಟೈನರ್ ಇರ್ತೈತಿ. ಕಂಟೈನರ್ ಅಂದ್ರೆ ಗೊತ್ತಾಗುತ್ತೆ ನಿಮಗೆ? ಒಂದು ಪಾತೇಲ್ ಇರುತ್ತೆ, ಪಾತೇಲ್ ಡಬರಿ ಹಂಗೆ ಅನ್ನೋಗಿನ ಒಂದು ಕಂಟೈನರ್ ಇರ್ತೈತಿ. ಅದ್ರೊಳಗೆ ನಾವು ಏನೇನು ಸ್ಟಡಿ ಮಾಡ್ಬೇಕಂತ ಮಾಡಿವಲ್ಲ. ಸ್ಟಡಿ ಅಂದ್ರೆ ಇದೊಂದು ಗ್ಯಾಸ್ ಮಾಲಿಕ್ಯೂಲ್ಸ್ ಅಲ್ಲೇ ಏರ್ ಒಳಗೆ ಹಾಕಿ ಬೆಂಕಿ ಹಚ್ಚಿ, ಈ ಗ್ಯಾಸಿಗೆ ಬೆಂಕಿ ಹಚ್ಚಿದಾಗ ಏನಾಗುತ್ತೆ, ಪ್ರೆಷರ್ ಅದ್ರದ್ದು ಹೆಂಗೆ ಚೇಂಜ್ ಆಗ್ತೈತಿ, ವಾಲ್ಯೂಮ್ ಹೆಂಗೆ ಚೇಂಜ್ ಆಗುತ್ತೆ, ಟೆಂಪರೇಚರ್ ಏನಾಗುತ್ತೆ ಅಂತ ಸ್ಟಡಿ ಮಾಡ್ಬೇಕಾರೆ ಒಳಗೊಂದು ಗ್ಯಾಸ್ ತೊಗೊಂಡಿರುತ್ತೆ. ಇದು ಬಯಾಲಜಿ ಟರ್ಮ್ಸ್ ಒಳಗೆ ಮಾತಾಡೋದಾದ್ರೆ ಅದಕ್ಕೆ ಸ್ಪೆಸಿಮೆನ್ ಅಂಡರ್ ಸ್ಟಡಿ ಅಂತಾರೆ ನೋಡ್ರಿ. ಎಂದರೆ ಇದು ನೋಡ್ರಿ ಇನ್ನೊಂದು ಏನಂತಾರೆ ಹಿಂಗೆ. ಅಲ್ಲಿ ಕೆಳಗೊಂದು ಸ್ಲೈಡ್ ಇಟ್ಟು ಸ್ಪೆಸಿಮೆನ್ ಸ್ಟಡಿ ಮಾಡ್ತಾರಲ್ಲ ಅಲ್ಲಿ. ಸೊ ಇಲ್ಲಿ ಅದಕ್ಕೆ ಒಳಗೆ ವರ್ಕಿಂಗ್ ಸಬ್ಸ್ಟೆನ್ಸ್ ಅಂತ ಕರೀತಾರೆ. ಇದಕ್ಕೆ ಸಬ್ಸ್ಟೆನ್ಸ್ ಒಂದು ಕಂಟೈನರ್ ತಗೊಳ್ಳೋದ, ಅದ್ರಾಗ ಆ ಸಬ್ಸ್ಟೆನ್ಸ್ ಹಾಕೋದ. ಸಬ್ಸ್ಟೆನ್ಸ್ ಹಾಕಿ ಮ್ಯಾಲೆ ಪಿಸ್ಟನ್ ಹಾಕಿದ್ರೆ ಇದಕ್ಕೆ ಸಿಸ್ಟಮ್ ಅಂತ ಕರೀತಾರೆ ಅಷ್ಟೇ. ಹಾಂ, ಇದ್ರಾಗ ಭಾಳಷ್ಟು ಪಾರ್ಟಿಕಲ್ಸ್ ಇರ್ತಾವಂತ, ಗ್ಯಾಸ್ ಪಾರ್ಟಿಕಲ್ಸ್ ಇರ್ತಾವಂತ. ಅವಕ್ಕೆ ಬೆಂಕಿ ಹಚ್ಚಿದ್ರೆ ಅದು ಏನು ಹಾಕಿತ್ತು ಅಂತ ನಾವು ಸ್ಟಡಿ ಮಾಡ್ತೀವಂತ ಇಂಗ್ಲೀಷ್ನಾಗ ಹೇಳ್ತಾರೆ ಅವ್ರು. ನೋಡು, ಥರ್ಮೋಡೈನಮಿಕ್ ಸಿಸ್ಟಮ್ ಆ್ಯಂಡ್ ಅಸೆಂಬ್ಲಿ ಅಂದ್ರೆ ಏನಲ್ಲಿ ಗ್ರೂಪ್. ಆ್ಯನ್ ಅಸೆಂಬ್ಲಿ ಆಫ್ ಎಕ್ಸ್ಟ್ರೀಮ್ಲಿ ಲಾರ್ಜ್ ನಂಬರ್ ಆಫ್ ಪಾರ್ಟಿಕಲ್ಸ್ ಹ್ಯಾವಿಂಗ್ certain values of pressure, volume and temperature is called a thermodynamic system. Thermodynamic system ಅಂದ್ರೆ ಇದು ಒಂದಿಷ್ಟು ಅನ್ನೋಕ್ಕಿಂತ ಬಹಳಷ್ಟು ಪಾರ್ಟಿಕಲ್ಸ್ಗಳ ಗುಂಪು. ಗ್ರೂಪ್ ಅನ್ನಕ್ಕೆ ಇಲ್ಲಿ ಅವರು ಅಸೆಂಬ್ಲಿ, ಅರೇಂಜ್ಮೆಂಟ್ ಅಂತಾರೆ. ದಿ ಅಸೆಂಬ್ಲಿ ಆಫ್ ಅ ಲಾರ್ಜ್ ನಂಬರ್ ಆಫ್ ಪಾರ್ಟಿಕಲ್ಸ್. ಅದಕ್ಕೆ ಒಂದು ಸ್ವಲ್ಪ ಇದು ಇರ್ತೈತಿ, ಒಂದು ಸ್ವಲ್ಪ ಇದು ಇರ್ತೈತಿ.
ಮತ್ತು ಸ್ವಲ್ಪ ಅದು ಇರ್ತದೆ ಅಂತಂದ್ರೆ ಪ್ರೆಷರ್, ವಾಲ್ಯೂಮ್, ಟೆಂಪರೇಚರ್. ಒಂದು ಸ್ವಲ್ಪ ಪ್ರೆಷರ್, ಒಂದು ಸ್ವಲ್ಪ ವಾಲ್ಯೂಮ್, ಒಂದು ಸ್ವಲ್ಪ ಟೆಂಪರೇಚರ್ ಇರುವಂತಹ ಬಹಳಷ್ಟು ಪಾರ್ಟಿಕಲ್ಸ್ಗಳ ಒಂದು ಅಸೆಂಬ್ಲಿ, ಅದಕ್ಕೆ ಥರ್ಮೋಡೈನಮಿಕ್ ಸಿಸ್ಟಮ್ ಅಂತ ಕರೀತಾರಂತ. An assembly of extremely large number of particles having certain values of pressure, volume and temperature is called a thermodynamic system. Example, a collection of large number of gas molecules is a system. Like ಈ ರೂಮ್ನೊಳಗೆ ಏನು ಗ್ಯಾಸ್ ಮಾಲಿಕ್ಯೂಲ್ಸ್ ಅದಾವ ನಮಗೆಲ್ಲರಿಗೂ ಕಾಣಿಸಕತ್ತಾವಲ್ಲ, ಅವು ಕಾಣಿಸಕತ್ತಿಲ್ಲ ಆದ್ರೆ ಅದಾವ. ದೀಸ್ ಗ್ಯಾಸ್ ಮಾಲಿಕ್ಯೂಲ್ಸ್ ಟುಗೆದರ್ ವಿ ಕ್ಯಾನ್ ಕಾಲ್ ದಮ್ ಆಸ್ ಇದೊಂದು ಸಿಸ್ಟಮ್. ಈಗ ಹ್ಞೂನ್ರಿ. ಮುಂದೆ ಎನ್ವಿರಾನ್ಮೆಂಟ್. ಈಗ ಹೇಳ್ತೀನಿ ನೋಡಿ, ಮನ್ಯಾಗ ಕುಕ್ಕರ್ ಇಟ್ಟಿದ್ದು ನೋಡಿರ ಎಂದ ಇಡುವುದು ಗೊತ್ತಿಲ್ಲ, ಅದು ನೆಕ್ಸ್ಟ್ ಕ್ವಶನ್. ಕುಕ್ಕರ್ ಇಟ್ಟಾರ ಆಗವಲ್ದಲ್ಲ ಅದು ಇನ್ನೂ, ತಡಿ ಇನ್ನೊಂದು 2 ಸೀಟಿ ಆಗ್ಬೇಕಂತವ್ರು, ನಂಗೆ ಹಸಿವಾಗೈತಿ ಆರಿಸ್ಬಿಡು ಹೋಗ್ಲಿ, ಹಿಂಗೆ ಮಾಡಕ್ಕೆ ಬರಂಗಿಲ್ಲ. ಅಥವಾ ಅದು ಹಿಂಗೆ ಸೀಟಿ ಹೊಡಿಬೇಕಾದ್ರೆ ಹೋಗಿ ಹಿಂಗೆ ಲಿಡ್ ಓಪನ್ ಮಾಡಿಬಿಡಕ್ಕೆ ಬರಂಗಿಲ್ಲ, ಅದು ಫಡ್ಡನ್ನು ಬಂದ್ಬಿಡ್ತೈತಿ ಹಿಂಗೆ ಲಿಡ್. ಸೊ ಆ ಕುಕ್ಕರ್ ನೀವು ನೋಡಿದ್ರೆ, ಇಲ್ಲೊಂದು ಎಕ್ಸಾಂಪಲ್ ಹೇಳ್ತೀನಿ ನಾ. ಕುಕ್ಕರ್ ಥರ್ಮೋಡೈನಮಿಕ್ ಸಿಸ್ಟಮ್, ನಿಮ್ಮ ಅಡುಗೆ ಮನೆ ಎನ್ವಿರಾನ್ಮೆಂಟ್ ಅಥವಾ ಸರೌಂಡಿಂಗ್ಸ್. ನೆಕ್ಸ್ಟ್ ಐತಲ್ಲ, ನೆಕ್ಸ್ಟ್ ಏನೈತೆ ನೋಡ್ರಿ ಅದು, ಎನ್ವಿರಾನ್ಮೆಂಟ್ ಅಥವಾ ಸರೌಂಡಿಂಗ್ಸ್. ಈಗ ಈ ಚಾಪ್ಟರ್ನಾಗ ಹಿಂಗೆ ಅನ್ಕೊಂತ ಹೋಗ್ತಾರ, ಸಿಸ್ಟಮ್ಮು ಸರೌಂಡಿಂಗ್ಸ್ ಅಂತ ಮುಂದೆ ಅಂತಿರ್ತಾರ. ಹಂಗಂದ್ರೆ ಏನು ಅಂತ ಕೇಳಬಾರ್ದು ಅಂತ ಹೇಳಿ ಈಗ ಹೇಳತ್ತಾರ ಅವ್ರು. ನೋಡ್ರಪ್ಪ, ಸಿಸ್ಟಮ್ ಅಂದ್ರೆ ಹಿಂಗೆ, ಸರೌಂಡಿಂಗ್ ಅಂದ್ರೆ ಹಿಂಗೆ ಅಂತ ಹೇಳ್ತಿರ್ತಾರೆ. ಅರ್ಥ ಆಗ್ತಿದ್ದು? ಮುಂದೆ ದ ರೀಜನ್ ಕಂಪ್ರೈಸಿಂಗ್ ಆಫ್ ಅಂದ್ರೆ ಕನ್ಸಿಸ್ಟಿಂಗ್ ಆಫ್ ಅನ್ನುವಂಥ ಶಬ್ದ ಗೊತ್ತಾ ನಿಮಗೆ? ದ ರೀಜನ್ ಕನ್ಸಿಸ್ಟಿಂಗ್ ಆಫ್ ಮ್ಯಾಟರ್ ವಿಚ್ ಈಸ್ ಲೈಯಿಂಗ್ ಔಟ್ಸೈಡ್ ಅ ಗಿವನ್ ಸಿಸ್ಟಮ್ ಈಸ್ ಕಾಲ್ಡ್ ಇಟ್ಸ್ ಎನ್ವಿರಾನ್ಮೆಂಟ್. ಈಗ ಪ್ರೆಷರ್ ಕುಕ್ಕರ್ ಸಿಸ್ಟಮ್, ಥರ್ಮೋಡೈನಮಿಕ್ ಸಿಸ್ಟಮ್. ಅದರ ಸುತ್ತಲೂ ಇರುವಂಥ ಅಡುಗೆ ಮನೆ ಎನ್ವಿರಾನ್ಮೆಂಟ್ ಅಥವಾ ಸರೌಂಡಿಂಗ್ಸ್. ಈ ಸದ್ಯ ಈ ಕ್ಲಾಸ್ ರೂಮ್ ಸಿಸ್ಟಮ್, ಹೊರಗೆ ಗಿಡ ಆ ಕಡೆ ಎಲ್ಲ ಸುಡುಗಾಡದವಲ್ಲ, ಸುಡುಗಾಡಲ್ಲಿ ಸರ್ ಇಲ್ಲೇ ಅಂದ್ರೆ ಸ್ವಲ್ಪ ಆ ಕಡೆ ಹೋದೈತಿ. ಈ ರೋಡ್ ಬಿಟ್ಟು ಆ ಕಡೆ ರೋಡ್ನಾಗ ಅಲ್ಲಿ ಹೋದ್ರ ಮುಂದೆ ಐತಿ, ದೂರ ಆಮೇಲೆ ಹಗಲತ್ನಾಗ ಯಾರು ಎದ್ದು ಬರಂಗಿಲ್ಲ ಅಂತ ಅಲ್ಲಿ. ಓಕೆ, ನೆಕ್ಸ್ಟ್ ನಾವೀಗ ಥರ್ಮೋಡೈನಮಿಕ್ ಸಿಸ್ಟಮ್ ಅಂದ್ರೇನು, ಸರೌಂಡಿಂಗ್ಸ್ ಅಂದ್ರೇನು ಅರ್ಥ ಮಾಡ್ಕೊಂಡ್ವೆ. ಇದಾದ್ಮೇಲೆ ಥರ್ಮೋಡೈನಮಿಕ್ ಸಿಸ್ಟಮ್ನೊಳಗೆ ವಿಧಗಳು ಅದಾವಂತ, ಟೈಪ್ಸ್ ಅದಾವಂತ, ಟೈಪ್ಸ್ ಆಫ್ ಸಿಸ್ಟಮ್. ಸೊ ವೆರೈಟಿ ತೋರಿಸ್ರಿ, ತೆಗೀರಿ, ಮಾತ್ರ ಒಳಗೆ ಇರ್ತಾವೆ ತೆಗೀರಿ ಅಂತ ಅಂದ್ಕೊಳ್ಳಿ. ಯಾವ ಅಂಗಡಿಯಾಗೂ ಥರ್ಮೋಡೈನಮಿಕ್ ಸಿಸ್ಟಮ್ ಅದು ವೆರೈಟಿ ಇಟ್ಟಿರಂಗಿಲ್ಲ. ಹಂಗೆ ಈ ಥರ್ಮೋಡೈನಮಿಕ್ ಸಿಸ್ಟಮ್ ಒಳಗೆ ವೆರೈಟೀಸ್ ಅದಾವಂತ. ಅವು ಏನು ಅಂತ ನೋಡೋಣ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ನನ್ನ ಕಡೆ ನೋಡ್ರಿ, ಒಂದು ಸಾದಾ ಥರ್ಮೋಡೈನಮಿಕ್ ಸಿಸ್ಟಮ್ ಅಂತ ಇರುತ್ತೆ. ಇನ್ನೊಂದು ಟೈಪ್ ಕ್ಲೋಸ್ಡ್ ಥರ್ಮೋಡೈನಮಿಕ್ ಸಿಸ್ಟಮ್ ಅಂತ ಕರೀತಾರೆ. ಏನಂತಾರೆ ಅಂತ. ಇನ್ನೊಂದು ಓಪನ್ ಥರ್ಮೋಡೈನಮಿಕ್ ಸಿಸ್ಟಮ್. ಅಥವಾ ಮೇನ್ಲಿ ನಾವು ಥರ್ಮೋಡೈನಮಿಕ್ ಸಿಸ್ಟಮ್ ಅನ್ನು 3 ಕ್ಲಾಸಿಫಿಕೇಶನ್ ಮಾಡ್ಬೋದು. ಒಂದು ಓಪನ್, ಒಂದು ಕ್ಲೋಸ್ಡ್, ಇನ್ನೊಂದು ಐಸೋಲೇಟೆಡ್. ಗೊತ್ತಾಗ್ತಾನೆ ಹೇಳಿದ್ದೆ? ಓಕೆ, ಈಗ ನೋಡಿ ಎಕ್ಸಾಂಪಲ್ಸ್ ಹೇಳ್ತೇನೆ, ಲಕ್ಷ ಕೊಡ್ಬೇಕು. ನಿಮ್ಮ ಮನೆಯೊಳಗೆ ಅಥವಾ ಯಾರ ಮನೆಯೊಳಗೆ ಚಹಾ ಕುಕ್ಕರ್ನ್ಯಾಗ ಮಾಡಿದ್ ನೋಡಿ ಸರಿ ಅಲ್ರಿ, ಏನು ಮಾಡ್ಬೇಕಂತ ಮಾಡ್ರಿ ನೀವು? ಓಕೆ, ಚಹಾನ ಓಪನ್ ವೆಸಲ್ನಾಗ ಮಾಡ್ತಾರಿಲ್ರಿ. ಸೊ ಚಹಾ ಮಾಡ್ಬೇಕಾದ್ರೂ ಒಂದು ಕಂಟೈನರ್ ಬೇಕು, ಅದರೊಳಗೂ ಒಂದು ಸಬ್ಸ್ಟೆನ್ಸ್ ಇರ್ತೈತಿ, ಅದನ್ನು ನಾವು ಹೀಟ್ ಮಾಡ್ತೀವಿ. ಸೊ ಓಪನ್ ವೆಸಲ್ ಕಂಟೈನಿಂಗ್ ಚಹಾ ಈಸ್ ಆಲ್ಸೋ ಎನ್ ಎಕ್ಸಾಂಪಲ್ ಆಫ್ ಥರ್ಮೋಡೈನಮಿಕ್ ಸಿಸ್ಟಮ್. ದ್ಯಾಟ್ ಈಸ್ ಕಾಲ್ಡ್ ಆಸ್ ಓಪನ್ ಸಿಸ್ಟಮ್. ಓಪನ್ ಸಿಸ್ಟಮ್ ಯಾಕಂದ್ರೆ ಅದರೊಳಗೆ ಮ್ಯಾಟರ್ ಹಾಕಬಹುದು, ಬೇಕಂದ್ರೆ ತೆಗಿಬಹುದು. ಈಗ ಚಹಾ ಮಾಡೋಬೇಕಾದ್ರೆ ಸಕ್ಕರೆ ಇದನ್ನೆಲ್ಲ ಹಿಂಗೆ ಹಾಕ್ತಾರಿಲ್ರಿ, ಇದು ಓಪನ್ ಥರ್ಮೋಡೈನಮಿಕ್ ಸಿಸ್ಟಮ್. ಕುಕ್ಕರ್ ಒಂದು ಸರ್ತಿ ಹಚ್ಚಿಟ್ಟು ಸೀಟಿ ಹಾಕಿದ ಮೇಲೆ ನಡು ತೆಗೆದು ಹೊರಗೆ ಸ್ವಲ್ಪ ಏನಾರು ಉಪ್ಪು ಹಾಕಿದೆ ಹಿಂಗೆ ಮಾಡಂಗಿಲ್ಲ. ದಟ್ ಈಸ್ ಕ್ಲೋಸ್ಡ್ ಸಿಸ್ಟಮ್.
ಅರ್ಥ ಆಗತೈತಿ? ಯಾವ ಸಿಸ್ಟಮ್ನೊಳಗೆ ಮಾಸನ್ನ ಮ್ಯಾಟರನ್ನ ಹೊರಗೆ ಒಳಗಡೆ ಹೋಗಕ್ಕೆ ಪರ್ಮಿಷನ್ ಐತೆ ನೋಡ್ರಿ, ಅದು ಓಪನ್ ಸಿಸ್ಟಮ್. ಯಾವ ಸಿಸ್ಟಮ್ನೊಳಗೆ ಎನರ್ಜಿ ಅಷ್ಟೇ ಒಳಗೆ ಹೋಗ್ತೈತಿ, ಹೊರಗೆ ಬರ್ತೈತಿ. ಕುಕ್ಕರ್ನಾಗ ಹೀಟ್ ಹೋಗುತ್ತಿಲ್ಲ ಒಳಗೆ. ಕುಕ್ಕರ್ ಒಂದ್ಸರ್ತಿ ಹಚ್ಚಿದ ಮೇಲೆ ಕೆಳಗೆ ಬೆಂಕಿ ಹಚ್ಚಿರ್ತೀವಲ್ಲ, ಅದರಿಂದ ಹೀಟ್ ಅಂತೂ ಹೋಗ್ತೈತಿ. ಹೀಟ್ ಎನರ್ಜಿ ಎಂಟರ್ ಆಗೋದು ಹೊರಗೆ ಬರೋದು ಆಗ್ತೈತಿ. ಅಂದಂಗೆ ಪ್ರೆಷರ್ ಕುಕ್ಕರ್ ಈಸ್ ನಾಟ್ ಅನ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಫಾರ್ ಕ್ಲೋಸ್ಡ್ ಸಿಸ್ಟಮ್. ಎದಕ್ಕೆ ಗೊತ್ತನ್ರಿ? ಅದರಿಂದ ಮಾಸ್ ಹೊರಗೆ ಬರ್ತೈತಲ್ಲ. ಇಸ್ಟೀಮ್ ಸಿ ಟಿ ಹೊಡಿಬೇಕಾದ್ರೆ ಸ್ಟೀಮ್ ಹೊಗೆ ಬರ್ತೈತಲ್ಲ, ಹಂಗೆ ಹೊರಗೆ ಬರಬಾರ್ದು. ಅದು ಪರ್ಫೆಕ್ಟ್ ಕ್ಲೋಸ್ಡ್ ಸಿಸ್ಟಮ್ ಅಲ್ಲ. ಹಿಂಗೆ ಮಾಡೋಣ ನಾವು. ವಿ ವಿಲ್ ಕನ್ಸಿಡರ್ ಎಕ್ಸಾಂಪಲ್ ಆಫ್ ಪ್ರೆಷರ್ ಕುಕ್ಕರ್. ಅದು ಯಾವಾಗ ಸಿ ಟಿ ಹೊಡಿತಿರಂಗಿಲ್ಲಲ್ಲ, ವಿಸಿಲ್ ಆಗ್ತಿರಂಗಿಲ್ಲಲ್ಲ, ಅವಾಗ ದಟ್ ವಿಲ್ ಬಿ ಎಕ್ಸಾಂಪಲ್ ಆಫ್ ಕ್ಲೋಸ್ಡ್. ಕ್ಲೋಸ್ಡ್ ಅಂದ್ರೆ ಏನು ಗೊತ್ತೇನೆ? ಒಳಗೆ ಯಾವುದು ಸಬ್ಸ್ಟೆನ್ಸ್ ಹಾಕಕ್ಕೆ ಬರಬಾರ್ದು, ಒಳಗಿಂದ ಹೊರಗೂ ತೆಗಿಯಕ್ಕೆ ಬರಬಾರ್ದು. ಹಂಗಿದ್ರ ಕ್ಲೋಸ್ಡ್. ಮಾಸ್ ಒಳಗೆ ಹೋಗೋದು ಹೊರಗೆ ಹೋಗೋದು ಆಗ್ತೈತಿ ಅನ್ನೋದು ದಟ್ ಈಸ್ ಓಪನ್. ಐಸೋಲೇಟೆಡ್ ಅಂತ ಒಂದಿರ್ತೈತಿ. ಅದ್ರಾಗ ಈಗ ನೋಡ್ರಿ, ಟೆಲ್ ಮಿ ವಾಟ್ ಇಸ್ ದ ಸಿಮಿಲಾರಿಟಿ ಬಿಟ್ವೀನ್ ಓಪನ್ ಸಿಸ್ಟಮ್ ಆ್ಯಂಡ್ ಕ್ಲೋಸ್ ಸಿಸ್ಟಮ್? ಸಿಮಿಲಾರಿಟಿ, ಎನರ್ಜಿ ಟ್ರಾನ್ಸ್ಫರ್ ಆಗ್ತಿರ್ತೈತಿ. ಓಪನರ ಇರಲಿ ಕ್ಲೋಸ್ಡರ ಇರಲಿ. ಚಹಾವರ ಮಾಡ್ತಿರ್ರಿ, ಅನ್ನಕ್ಕರ ಇಟ್ಟಿರ್ರಿ, ಕೆಳಗೆ ಬೆಂಕಿ ಹಚ್ಚದಾಗ ಹೀಟ್ ಅಂತ ಒಳಗೆ ಹೋಗ್ತಿಲ್ಲ. ಆದ್ರೆ ಓಪನ್ ಸಿಸ್ಟಮ್ನೊಳಗೆ ಮಾಸು ಎಂಟರ್ ಲೀವ್ ಆಗಬಹುದು. ಕ್ಲೋಸ್ನಾಗ ಮಾಸಿಗೆ ಪರ್ಮಿಷನ್ ಇಲ್ಲ. ಮಾಸ್ ಅಂದ್ರೆ ಮ್ಯಾಟರ್ ಗೊತ್ತಾಗತ್ತೆ ನಾ ಹೇಳಿದ್ದೆ. ಓಕೆ, ಹಂಗಾರೀಗ ಐಸೋಲೇಟೆಡ್ 3 ಟೈಪ್ ಅದ ಅಂತ ಹೇಳಿದ್ ನಾವು: ಓಪನ್, ಕ್ಲೋಸ್, ಐಸೋಲೇಟೆಡ್. ಐಸೋಲೇಟೆಡ್ ಅಂತ ಏನಂತ ಹೇಳ್ತೀನಿ, ಕೇಳ್ತೀರಿ? ಇವು ಇರ್ತಾವ ನೋಡ್ರಿ, ಥರ್ಮಾಸ್ ಫ್ಲಾಸ್ಕ್. ಅದನ್ನ ಹೇಳಿದ್ ನಾನು ನಿಮ್ಮ ಕ್ಲಾಸ್ನೊಳಗೆ, ಹೋಪ್ಫುಲಿ ಹೇಳಿದ್ ಅನ್ಸುತ್ತೆ. ಅದು ಆ್ಯಕ್ಚುಲಿ ಥರ್ಮಾಸ್ ಫ್ಲಾಸ್ಕ್. ಅದು ಇಂಗ್ಲಿಷ್ ಶಬ್ದ, ಅದನ್ನ ಕನ್ನಡ ಮಾಡ್ಕೊಂಡ್ಬಿಟ್ರ ನಮ್ಮ ಮಂದಿ. ಥರ್ಮಾಸ್ ಅದು ಕನ್ನಡ ಶಬ್ದ ಅಲ್ಲ, ಇಂಗ್ಲಿಷ್ ಅದು. ಥರ್ಮಾಸ್ ಅದು TH, ಥರ್ಮಲ್ ಹೀಟ್, ಅದರಿಂದ ಥರ್ಮಾಸ್ ಫ್ಲಾಸ್ಕ್. ಒಂದಿಷ್ಟು ಮಂದಿ ಮನೆ ಒಳಗೆ ಸ್ವಲ್ಪ ಚಲೋ ಏನು ಮಾಡ್ತಾರೆ ಗೊತ್ತ, ಅದಕ್ಕೆ ಫ್ಲಾಸ್ಕ್ ಅಂತಾರೆ. ಥರ್ಮಾಸ್ ಅನ್ನೋ ಶಬ್ದನ ಬಿಟ್ಬಿಡ್ತಾರೆ. ಅದೊಂದು ರೀತಿ ಚಲೋ ನಡೆದೈತಿ. ನಮ್ಮ ಶಬ್ದ ನಮ್ಮ ಫ್ಲಾಸ್ಕ್ ಅಪ್ಪ. ನಾ ಅದು ಇಂಗ್ಲೀಷ್ನಾಗಿದ್ರು ಅದನ್ನು ಕನ್ನಡ ಮಾಡ್ಕೊಂಡು ಥರ್ಮಾಸ್ ಇದನ್ನ ಥರ್ಮಾಸ್ ಮಾಡ್ಕೊಂಬಿಟ್ರ. ಸೊ ಈಗ ಹೆಂಗೆ ಹೇಳ್ಬೇಕಿದ್ರೆ ಎಕ್ಸಾಂಪಲ್ ನಿಮ್ಮ ಮನ್ಯಾಗ ಅಂತ ಅನ್ನಕ್ಕೆ ಬರಂಗಿಲ್ಲ. ಈ ಎಕ್ಸಾಂಪಲ್ನಾಗ ಯಾರೊಬ್ಬರು ಮನ್ಯಾಗಾರ ಯಾಕೆ ಸರ್ ಅಂತ ನೀವು ಆಮೇಲೆ ಕೇಳ್ಬೋದು. ಬಟ್ ಎಕ್ಸಾಂಪಲ್ ತೊಗೋಬೇಕಲ್ಲ. ಯಾರೋ ಒಬ್ಬರಿಗೆ ಕೊರೋನಾ ಆಗಿ ಹಾಸ್ಪಿಟಲ್ನಾಗ ಅಡ್ಮಿಟ್ ಆಗ್ಯಾರ, ಸೀರಿಯಸ್ ಕೇಸ್ ಇಲ್ಲ, ಬರ್ತಾರೆ ವಾಪಸ್. ಸೊ ಅಡ್ಮಿಟ್ ಆಗ್ಯಾರ. ಅವ್ರ ಮನ್ಯಾಗ ಒಬ್ಬರಿಗೆ, ನಿಮ್ಮ ಏಜ್ನವರು ಒಬ್ಬರಿಗೆ ಹೇಳ್ಯಾರ, ಚಹಾ ಮಾಡ್ಕೊಂಬಾ ಅಂಥೇಳಿ. ಇವ್ರು ಚಹಾ ಮಾಡಿ ತಾರಿಸಿ ಬಡ ಫ್ಲಾಸ್ಕ್ನಾಗ ಹಾಕೋದು ಬಿಟ್ಟು, ಅಯ್ಯೋ ಯಾಕೆ ಹಿಂಗೆ ಮಾಡ್ಕೊಂಡ್ಬಿಟ್ರ, ಹಿಂಗೆ ಇರ್ಕೊಂಡು ಹಿಂಗೆ ಮಾಡ್ಕೊಂಡ್ಬಿಟ್ರ. ಅದಾದ್ಮೇಲೆ ಅಂದಂಗೆ ಅಂಥೇಳಿ ನೆನಪಾತು. ಅವಾಗ ಚಹಾ ತೊಗೊಂಡು ಆ ಫ್ಲಾಸ್ಕ್ನಾಗ ಹಾಕಿ ಹಿಂಗೆ ಮುಚ್ಕೊಂಡು ಬಂದು, ಅದು ಫ್ಲಾಸ್ಕ್ನಾಗ ಎದಕ್ಕೆ ಹಾಕ್ತಾರೆ? ಚಹಾ ಬಿಸಿ ಇರ್ಬೇಕು, ಆರಬಾರ್ದು ಅಂತ ಹೇಳಿ. ಆರಿದ ಮೇಲೆ ಅದ್ರಾಗ ಹಾಕಿದ್ರೆ ಆ ಥರ್ಮಾಸರ ಏನು ಮಾಡ್ಬೇಕು? ಸೊ ಹೋಗಿ ಹಾಸ್ಪಿಟಲ್ನಾಗ ಹಾಕಿಕೊಟ್ರಿ. ಹಾರೋಯ್ತು ಹುಚ್ಚ, ಬಿಸಿ ಮಾಡಕ್ಕೆ ಹೋಗು. ನಾನು ಹತ್ತಿರ ಐತೆ ಮನೆಗೆ ಹೋಗಿ ಏನಾಗಿಲ್ಲ ಅಂತಂದು ಬೈದು ಓಕೆನ ಆತು ಅಂದ್ ಮನೆಗೆ ಬಂದು ಇವ್ರು ಏನು ಮಾಡ್ತಾರೆ, ಬಿಟ್ಟಿ ಬ್ಯಾಸರ್ಲಿ ಇವ್ರ ಖಬರೇ ಇಲ್ಲ. ಆ ಥರ್ಮಾಸ್ ಫ್ಲಾಸ್ಕನ್ನ ಸ್ಟೋವ್ ಮ್ಯಾಗಿಟ್ಟು ಹಚ್ಬಿಟ್ರಿ. ಈಗ 1 ತಾಸು ಹೀಟ್ ಮಾಡಿರೋದು, ಒಳಗಿನ ಚಹಾ ಮಾತ್ರ ಏನು ಬಿಸಿ ಆಗಂಗಿಲ್ಲ ಅದ್ರ. ಯಾಕಂದ್ರೆ ಥರ್ಮಾಸ್ ಎಂಥದಂದ್ರೆ ಅದು ಐಸೋಲೇಟೆಡ್. ಅದರಿಂದ ಹೀಟ್ ಹೊರಗೂ ಹೋಗಂಗಿಲ್ಲ, ಒಳಗೂ ಬರಂಗಿಲ್ಲ. ಇನ್ಸುಲೇಟರ್ ಇರ್ತದಲ್ಲೇ. ಥರ್ಮಾಸ್ ಫ್ಲಾಸ್ಕ್ನಾಗ ಚಹಾ ಎದಕ್ಕೆ ಹಾಕ್ತಾರ ಅಂದ್ರೆ ಅದು ಚಹಾದಾಗಿನ ಹೀಟನ್ನ ಹೊರಗೆ ಹೋಗಕ್ಕೆ ಬಿಡಂಗಿಲ್ಲ ಅಂತನ ಅದ್ರಾಗ ಹಾಕ್ತಾರ. ಇಲ್ಲ ಅಂದ್ರೆ ಬಿಸ್ಲರಿ ಬಾಟ್ಲೆ ತೊಗೊಂಡು ಹೋಗ್ತಿದ್ರು, ಚಹಾ ಹೋಗ್ತೈತಿ. ನಾ ಹೇಳೋದು ಅರ್ಥ ಆಗುತ್ತೇನೆ? ಸೊ ಥರ್ಮಾಸ್ ಫ್ಲಾಸ್ಕ್. ಈಗ ನೋಡ್ರಿ, ಈ ಎಕ್ಸ್ಪ್ಲನೇಷನ್ ಆದ್ಮೇಲೆ ಈ ಕ್ವಶನಿಗೆ ಆನ್ಸರ್ ಮಾಡ್ಬೇಕು ನೀವೀಗ. ಥರ್ಮಾಸ್ ಫ್ಲಾಸ್ಕ್ ಈಸ್ ಅ ಡ್ಯಾಶ್ ಸಿಸ್ಟಮ್, ಐಸೋಲೇಟೆಡ್ ಸಿಸ್ಟಮ್. ಈಗ ಓಪನ್ ಸಿಸ್ಟಮ್ ಆ ಹೆಸರು ಹೇಳ್ದೈತಿ, ಇದು ಓಪನ್ ಐತಿ, ಸಬ್ಸ್ಟೆನ್ಸಸ್ ನೀವು ಹಾಕ್ಬಹುದು, ತೆಗಿಬಹುದು. ಕ್ಲೋಸ್ಡ್ ಅಂದ್ರೆ ಯಾವ ಸಬ್ಸ್ಟೆನ್ಸಸ್ ನಾವು ಹಾಕಕ್ ಬಿಡಂಗಿಲ್ಲ, ಎನರ್ಜಿ ಹೋಗಕ್ ಬರಾಕ್ ಬಿಡ್ತೇವೆ. ಐಸೋಲೇಟೆಡ್ ಅಂದ್ರೆ ಏನ್ ಗೊತ್ತನ,
ಕ್ವಾರಂಟೈನ್ನಾಗ ಇಟ್ಟಾರಂತ, ಅವ್ರನ್ನ ಐಸೋಲೇಷನ್ನಾಗ ಇಟ್ಟಾರಂತ ಅಂತಿರ್ತಾರೆ. ಐಸೋಲೇಷನ್ನಾಗ ಅಂದ್ರೆ ಅವ್ರು ಒಬ್ಬರ ಆ ರೂಮ್ನಾಗ ಟಿಫಿನ್ ಗಿಫಿನ್ ಮಾಡೋದಾದ್ರೆ ಹಿಂಗಿಟ್ಟು ಹಿಂಗೆ ಸರಿಸ್ಬಿಡ್ತಾರೆ ಪ್ಲೇಟ್. ಹೋಗಿ ಜೈಲ್ನಾಗ ಕುಂತಾಗತ್ತೆ ಎತ್ಕೊಂಡು. ಐಸೋಲೇಟ್ ಅಂದ್ರೆ ಇಟ್ಸ್ ವೆರಿ ಸಿಂಪಲ್ ವರ್ಡ್ ವಿಚ್ ಕ್ಯಾನ್ ಎಕ್ಸ್ಪ್ಲೈನ್ ಐಸೋಲೇಟ್ ಇನ್ ಕನ್ನಡ ಈಸ್ ಏಕಾಂಗಿ. ಏಕಾಂಗಿ, ಯಾರೂ ಸಂಬಂಧ ಇಲ್ಲ, ಒಬ್ಬರ ಒಂದು ಕಡೆ ಹೋಗಿ ಕಾಡ್ನ್ಯಾಗ ಹೋಗಿ ಕುಂತ್ರೆ ಐಸೋಲೇಟೆಡ್ ಅಂತ ಕರೀತಾರೆ ಅವ್ರಿಗೆ. ಅಥವಾ ಇನ್ನೂ ಕನ್ನಡ ಚಲನಚಿತ್ರಗಳು ಇರ್ತಾವೆ ನೋಡ್ರಿ, ಅಟ್ಲೀಸ್ಟ್ ಪಿಕ್ಚರ್ ಇರ್ತಾವೆ ನೋಡ್ರಿ, ಕನ್ನಡ ಪಿಕ್ಚರ್ ಒಂದು ಸ್ವಲ್ಪ ಹಳೆವು. ಪರ್ಟಿಕ್ಯುಲರ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಮಾಡಿದ ಫಿಲ್ಮ್ಸ್ನೊಳಗೆ ಇಂಥವು ಸೀನ್ ನಿಮ್ಗೆ ಸ್ವಲ್ಪ ಹೆಚ್ಚಿಗೆ ಕಾಣಿಸ್ತಾವೆ. ಪಂಚಾಯತಿ ಇರ್ತೈತಿ, ಪಂಚಾಯತಿ ಕಟ್ಟಿ ಮೇಲೆ ಅವ ಜಮೀನ್ದಾರ ಕುಂತಿರ್ತಾನ, ಅಲ್ಲಿ ಒಂದಿಷ್ಟು ಮಂದಿ ಬಂದಿರ್ತಾರೆ ಅವ್ರಿಗೆ ಇವ್ರು. ಸೊ ಹಿಂಗೆ ಮಾಡ್ಬೇಕಾರೆ ಈ ಫ್ಯಾಮಿಲಿನ ಊರಿಂದ ಬಹಿಷ್ಕಾರ ಮಾಡಿಬಿಟ್ಟಿವಿ, ಇವ್ರಿಗೆ ಯಾರೋ ಅನ್ನ ನೀರು ಕೊಡೋ ಮಾಡ್ರಿ ಇಂಥವ್ರು ಎಲ್ಲ ಹೇಳ್ತಿದ್ದಾರೆ ನೋಡಿ. ದಟ್ ಮೀನ್ಸ್ ದಟ್ ಫ್ಯಾಮಿಲಿ ಈಸ್ ಬೀಯಿಂಗ್ ಐಸೋಲೇಟೆಡ್. ಐಸೋಲೇಟ್ ಅಂದ್ರೆ ಅದ್ರಾಗ ಸಬ್ಸ್ಟೆನ್ಸ್ ಎಕ್ಸ್ಚೇಂಜು ಇಲ್ಲ, ಎನರ್ಜಿ ಎಕ್ಸ್ಚೇಂಜು ಇಲ್ಲ. ಅರ್ಥ ಆಗ್ತಿದೆ? ಹಾಂ. ಸೊ ಈಗ ಈ ಚಾಪ್ಟರ್ನೊಳಗೆ ನಾವು ಇಲ್ಲಿ ತನಕ ಥರ್ಮೋಡೈನಮಿಕ್ಸ್, ಈ ಚಾಪ್ಟರ್ದ ಇಂಪಾರ್ಟೆನ್ಸ್ ಏನು, ಇದ್ರಾಗ ಏನು ಕಲಿತೀವಿ ಅಂತ ಸ್ವಲ್ಪ ಕಲ್ತಿವೆ, ಆ ಶಬ್ದದ ಅರ್ಥ ಮಾಡ್ಕೊಂಡ್ವಿ. ಥರ್ಮೋಡೈನಮಿಕ್ಸ್ ಅಂದ್ರೆ ಏನು ಅಂತ ಹೇಳಿ, ಅದಾದ್ಮೇಲೆ ಥರ್ಮೋಡೈನಮಿಕ್ ಸಿಸ್ಟಮ್ ಅಂದ್ರೇನು, ಸರೌಂಡಿಂಗ್ಸ್ ಅಂದ್ರೇನು ಅಂತ ಕಲ್ತ್ವಿ. ಅದಾದ್ಮೇಲೆ ಥರ್ಮೋಡೈನಮಿಕ್ ಸಿಸ್ಟಮ್ನೊಳಗೆ 3 ವಿಧಗಳು. ಆ ವಿಧಗಳ ಒಂದು ಪ್ಯಾರಾಗ್ರಾಫ್ ಅನ್ನ ಓದಿ ಇರ್ಲಿ, ಏನಾಗಂಗಿಲ್ಲ, ಅದು ಹೊಡೆಯಂಗಿಲ್ಲ. ಓಕೆ, ಹಾಂ, ಅದ್ರದ್ದು ಪ್ಯಾರಾಗ್ರಾಫ್ ಓದಿ ಕ್ಲಾಸ್ ಮುಗಿಸೋಣಂತ. ಟೈಪ್ಸ್ ಆಫ್ ಸಿಸ್ಟಮ್. ಅ ಕ್ಲೋಸ್ಡ್ ಸಿಸ್ಟಮ್ ಈಸ್ ಒನ್ into which no mass enters or from which no mass leaves, but energy may be exchanged with the environment. ಅರ್ಥ ಆತನಿದು? ಸ್ವಲ್ಪ ನೀವು ನಾ ಹೆಂಗೆ ಓದಾಕತ್ತೀನಿ ಆ ಟ್ಯೂನ್ ಒಳಗೆ ಸ್ವಲ್ಪ ಅದನ್ನು ಲಕ್ಷ ಕೊಡ್ಬೇಕು. ಓದ್ಕೊಂತ ಹೋದ್ರೆ ಅರ್ಥ ಆಗಂಗಿಲ್ಲ ರೀ. ಇನ್ ಅನ್ ಓಪನ್ ಸಿಸ್ಟಮ್ ಮಾಸ್ ಆಸ್ ವೆಲ್ ಆಸ್ ಎನರ್ಜಿ ಮೇ ಎಂಟರ್ ಆರ್ ಲೀವ್ ದ ಸಿಸ್ಟಮ್. ಓಪನ್ ಸಿಸ್ಟಮ್ ಬಗ್ಗೆ ಮಾತಾಡತ್ತೇನ? ಓಪನ್ ಸಿಸ್ಟಮ್ನೊಳಗೆ ಮಾಸ್ ಹಾಗೂ ಎನರ್ಜಿ ಇಬ್ರು, ನಾವು ಏನಾಯ್ತು ಗೊತ್ತನ್ನೋದು ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಫಸ್ಟಿಗೆ ಓಪನ್ ಬಗ್ಗೆ ಹೇಳಿ ಆಮೇಲೆ ಕ್ಲೋಸ್ಡ್ ಬಗ್ಗೆ ಹೇಳಿದ್ದೆ. ಇಲ್ಲೇ ಫಸ್ಟಿಗೆ ಕ್ಲೋಸ್ ಬಂದು ಆಮೇಲೆ ಓಪನ್ ಬಂದಿತ್ತಲ್ಲ, ಅದು ಸ್ವಲ್ಪ ಕನ್ಫ್ಯೂಸ್ ಆಕೈತಿ. ಹಂಗೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇನ್ನೊಂದು ಸರ್ತಿ, ಅ ಕ್ಲೋಸ್ಡ್ ಸಿಸ್ಟಮ್ ಈಸ್ ಒನ್ ಇಂಟು ವಿಚ್ ನೋ ಮಾಸ್ ಎಂಟರ್ಸ್ ಆರ್ ಫ್ರಮ್ ವಿಚ್ ನೋ ಮಾಸ್ ಲೀವ್ಸ್, ಬಟ್ ಎನರ್ಜಿ ಮೇ ಬಿ ಎಕ್ಸ್ಚೇಂಜ್ ವಿತ್ ದ ಎನ್ವಿರಾನ್ಮೆಂಟ್. ಹೌದ್ರಿ? ಇನ್ ಅನ್ ಓಪನ್ ಸಿಸ್ಟಮ್ ಮಾಸ್ ಆಸ್ ವೆಲ್ ಆಸ್ ಎನರ್ಜಿ ಮೇ ಎಂಟರ್ ಆರ್ ಲೀವ್ ದ ಸಿಸ್ಟಮ್. ಹ್ಞೂನ್ರಿ. ಮುಂದೆ, ಅ ಕ್ಲೋಸ್ಡ್ ಸಿಸ್ಟಮ್ ಈಸ್ ಸೆಡ್ ಟು ಬಿ ಐಸೋಲೇಟೆಡ್ ಇಫ್ ನೋ ಎನರ್ಜಿ ಇನ್ ಎನಿ ಫಾರ್ಮ್ ಪಾಸಸ್ ಅಕ್ರಾಸ್ ಇಟ್ಸ್ ಬೌಂಡರೀಸ್, ಅದರ್ವೈಸ್ ಇಟ್ ಈಸ್ ನಾಟ್ ಐಸೋಲೇಟೆಡ್. ಏನು ಹಿಂಗಂದ್ರೆ, ಯಾವ ಸಿಸ್ಟಮ್ ಕ್ಲೋಸ್ ಇರ್ತೈತಲ್ರಿ, ಈಗ ನಾವು ಒಂದು ಸ್ಟೇಟ್ಮೆಂಟ್ ಹೇಳ್ತೀನಿ, ಸ್ವಲ್ಪ ಇದ್ರ ಮೇಲೆ ವಿಚಾರ ಮಾಡ್ರಿ. ಸ್ವಲ್ಪ ಯಾರು ಶಾಣೆ ಅಂದ್ರಲ್ಲ ವಿಚಾರ ಮಾಡಕ್ಕೆ ಬರುತ್ತೆ ಅವ್ರಿಗೆ. ಆಲ್ ಐಸೋಲೇಟೆಡ್ ಸಿಸ್ಟಮ್ಸ್ ಆರ್ ಕ್ಲೋಸ್ಡ್ ಸಿಸ್ಟಮ್ಸ್, ಬಟ್ ಆಲ್ ಕ್ಲೋಸ್ಡ್ ಸಿಸ್ಟಮ್ಸ್ ಮೇ ಆರ್ ಮೇ ನಾಟ್ ಬಿ ಐಸೋಲೇಟೆಡ್ ಸಿಸ್ಟಮ್ಸ್. ಅರ್ಥ ಆತ್ರಿ? ಐಸೋಲೇಟೆಡ್ ಅಂದ್ರೆ ಎನರ್ಜಿನೂ ಎಂಟರ್ ಆಗಂಗಿಲ್ಲ, ಮಾಸು ಎಂಟರ್ ಆಗಂಗಿಲ್ಲ. ಬರೇ ಮಾಸ್ ಎಂಟರ್ ಆಗಂಗಿಲ್ಲ, ಎನರ್ಜಿ ಎಂಟರ್ ಆಗಬಹುದು ಅಂದ್ರೆ ಅದು ಕ್ಲೋಸ್ಡ್. ಐಸೋಲೇಟ್ ಐತಂದ್ರೆ, ಐಸೋಲೇಟೆಡ್ ಸಿಸ್ಟಮ್ ಐತಂದ್ರೆ ಅದು ಕ್ಲೋಸ್ಡು ಐತಂತ ಅರ್ಥ. ಅಂಡರ್ಸ್ಟೂಡ್? ಹಾಂ, ಇಸ್ ಸಾಕು. ಹಾಂ, ಇದೊಂದು ಮಾತು ಹಂಗೆ ಒಂದು ಮಾತು ಹೇಳಿ, ಇನ್ನೊಂದು 2 ಮಾತು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಮತ್ತೆ 2 ಮಾತು ಹೇಳಿದ್ರೆ 2 ಮಾತು ಮುಗಿತಾವೆ. ಥರ್ಮೋಡೈನಮಿಕ್ ಕೋಆರ್ಡಿನೇಟ್ಸ್ ಅಥವಾ ಥರ್ಮೋಡೈನಮಿಕ್ ವೇರಿಯೇಬಲ್ಸ್ ಅಂತ ಬರ್ತಾವೆ. ಯಾವಿಲ್ಲ, ಈ ಪ್ರೆಷರು, ವಾಲ್ಯೂಮು, ಟೆಂಪರೇಚರ್ ಅಂತ ಹೇಳಿರಲ್ಲ ಹೆಸರು, ಅವಕ್ಕೆ ಥರ್ಮೋಡೈನಮಿಕ್ ವೇರಿಯೇಬಲ್ಸ್ ಅಂತ ಕರೀತಾರೆ. ಹ್ಞೂನ್ರಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಮುಂದಿನ ತರಗತಿಗಳು ಹೇಳ್ತೀನಿ. ಅದ್ರ ನೆಕ್ಸ್ಟ್ ಥರ್ಮೋಡೈನಮಿಕ್ ವೇರಿಯೇಬಲ್ಸ್ ಅಂದ್ರೆ ಪ್ರೆಷರ್, ವಾಲ್ಯೂಮ್, ಟೆಂಪರೇಚರ್, ಇವು ಥರ್ಮೋಡೈನಮಿಕ್ ವೇರಿಯೇಬಲ್ಸ್ ಅಂತಾರೆ. ಹೆಚ್ಚಿನ ಮಾಹಿತಿ ಕೊಡಲಾಗುವುದು ಮುಂದಿನ ಸ್ಟೇಟ್ಮೆಂಟ್. ಥರ್ಮೋಡೈನಮಿಕ್ ಸ್ಟೇಟ್, ಈ ಸದ್ಯ ನಮ್ಮ ಸಿಸ್ಟಮ್ ಯಾವ ಸ್ಥಿತಿ ಒಳಗೈತಿ ಅಂದ್ರೆ, ಭಾಳ ಟೆಂಪರೇಚರ್ ಕಡಿಮೆ, ಪ್ರೆಷರ್ ಕಡಿಮೆ, ವಾಲ್ಯೂಮ್ ಆಯಿತು. ಭಾಳ ಪ್ರೆಷರ್ ಕಡಿಮೆ, ವಾಲ್ಯೂಮ್ ಜಾಸ್ತಿ ಟೆಂಪರೇಚರ್ ಆಯಿತು. ಏನು ಪ್ರೆಷರ್, ವಾಲ್ಯೂಮ್, ಟೆಂಪರೇಚರ್ ಒಟ್ಟು ಜಾಸ್ತಿ ಅದಾವ ಅಂತ ಅದರದ್ದು ಇದು ಹೇಳೋದು ಸ್ಥಿತಿ, ಸ್ಟೇಟ್. ಈ ಸದ್ಯ ಯಾವ ಸ್ಥಿತಿ ಒಳಗೈತಿ ನಮ್ಮ ಥರ್ಮೋಡೈನಮಿಕ್ ಸಿಸ್ಟಮ್, ಅದಕ್ಕೇನು ಕರೀತಾರೆ? ಥರ್ಮೋಡೈನಮಿಕ್ ಸ್ಟೇಟ್. ಹೆಚ್ಚಿನ ಮಾಹಿತಿ ಮುಂದಿನ ತರಗತಿಯಲ್ಲಿ. ಧನ್ಯವಾದಗಳು.